ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಮತ್ತೆ ಎಸ್ಐಟಿ ಕಸ್ಟಡಿನ ಇನ್ನಷ್ಟು ದಿನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗುತ್ತಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಈ ವಿಚಾರದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನಷ್ಟು ದಿನ ಕಸ್ಟಡಿಗೆ ತಗೋಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳೋ ಚಾನ್ಸಸ್ ಇದೆ ಎಸ್ಐಟಿ ಅಧಿಕಾರಿಗಳು. ಸೊ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರುವ ಹಿನ್ನೆಲೆ ಮತ್ತೆ ಎಸ್ಐಟಿ ಕಸ್ಟಡಿಗೆ ಹೋಗ್ತಾನ ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ. ಇದಾದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಈ ಚಿನ್ನಯ್ಯನನ್ನ. ಬಹುತೇಕ ಎಸ್ಐಟಿ ಕಸ್ಟಡಿಗೆ ಕೊಡೋದು ಡೌಟ್. ಜುಡಿಷಿಯಲ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಆತನನ್ನ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಎಸ್ಐಟಿ ಕಸ್ಟಡಿ ಚಾನ್ಸಸ್ ಬಹಳ ಕಡಿಮೆ ಇದೆ. ಜೆಸಿಗೆ ಕೊಡಬಹುದು, ಅಂದ್ರೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ. ಈ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸೊ ಕಸ್ಟಡಿ ಅಂತೂ ಅಂತ್ಯವಾಗಿದೆ. ಹೀಗಾಗಿ ಮತ್ತೆ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಕೆಲಸ ಎಸ್ಐಟಿ ಅಧಿಕಾರಿಗಳಿಂದ ಆಗ್ಲಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಈ ಸಾರಿ ಆತನನ್ನ ಕಸ್ಟಡಿಗೆ ಕೇಳೋದು ಕೂಡ ಡೌಟ್. ಹೀಗಾಗಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕಳಿಸಿಕೊಡಲಾಗುತ್ತೆ. ಜೆಸಿ ಕಸ್ಟಡಿಗೆ ಆತನನ್ನ ನೀಡಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಆತನನ್ನು ನೀಡಿದ್ರೆ ಬಹುಶಃ ಮತ್ತೆ 14 ದಿನ ನೀಡುವ ಚಾನ್ಸಸ್ ಇರುತ್ತೆ. 14 ದಿನಗಳ ಕಾಲ ನ್ಯಾಯಾಂಗ. ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಮತ್ತೆ ಎಸ್ಐಟಿ ಕಸ್ಟಡಿನ ಇನ್ನಷ್ಟು ದಿನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗುತ್ತಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಈ ವಿಚಾರದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನಷ್ಟು ದಿನ ಕಸ್ಟಡಿಗೆ ತಗೋಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳೋ ಚಾನ್ಸಸ್ ಇದೆ ಎಸ್ಐಟಿ ಅಧಿಕಾರಿಗಳು. ಸೊ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರುವ ಹಿನ್ನೆಲೆ ಮತ್ತೆ ಎಸ್ಐಟಿ ಕಸ್ಟಡಿಗೆ ಹೋಗ್ತಾನ ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ. ಇದಾದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಈ ಚಿನ್ನಯ್ಯನನ್ನ. ಬಹುತೇಕ ಎಸ್ಐಟಿ ಕಸ್ಟಡಿಗೆ ಕೊಡೋದು ಡೌಟ್. ಜುಡಿಷಿಯಲ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಆತನನ್ನ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಎಸ್ಐಟಿ ಕಸ್ಟಡಿ ಚಾನ್ಸಸ್ ಬಹಳ ಕಡಿಮೆ ಇದೆ. ಜೆಸಿಗೆ ಕೊಡಬಹುದು, ಅಂದ್ರೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ. ಈ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸೊ ಕಸ್ಟಡಿ ಅಂತೂ ಅಂತ್ಯವಾಗಿದೆ. ಹೀಗಾಗಿ ಮತ್ತೆ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಕೆಲಸ ಎಸ್ಐಟಿ ಅಧಿಕಾರಿಗಳಿಂದ ಆಗ್ಲಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಈ ಸಾರಿ ಆತನನ್ನ ಕಸ್ಟಡಿಗೆ ಕೇಳೋದು ಕೂಡ ಡೌಟ್. ಹೀಗಾಗಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕಳಿಸಿಕೊಡಲಾಗುತ್ತೆ. ಜೆಸಿ ಕಸ್ಟಡಿಗೆ ಆತನನ್ನು ನೀಡಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಆತನನ್ನು ನೀಡಿದ್ರೆ ಬಹುಶಃ ಮತ್ತೆ 14 ದಿನ ನೀಡುವ ಚಾನ್ಸಸ್ ಇರುತ್ತೆ. 14 ದಿನಗಳ ಕಾಲ ನ್ಯಾಯಾಂಗ. ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಮತ್ತೆ ಎಸ್ಐಟಿ ಕಸ್ಟಡಿನ ಇನ್ನಷ್ಟು ದಿನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗುತ್ತಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಈ ವಿಚಾರದಲ್ಲಿ
ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನಷ್ಟು ದಿನ ಕಸ್ಟಡಿಗೆ ತಗೋಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳೋ ಚಾನ್ಸಸ್ ಇದೆ ಎಸ್ಐಟಿ ಅಧಿಕಾರಿಗಳು. ಸೊ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರುವ ಹಿನ್ನೆಲೆ ಮತ್ತೆ ಎಸ್ಐಟಿ ಕಸ್ಟಡಿಗೆ ಹೋಗ್ತಾನ ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ. ಇದಾದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಈ ಚಿನ್ನಯ್ಯನನ್ನ. ಬಹುತೇಕ ಎಸ್ಐಟಿ ಕಸ್ಟಡಿಗೆ ಕೊಡೋದು ಡೌಟ್. ಜುಡಿಷಿಯಲ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಆತನನ್ನ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಎಸ್ಐಟಿ ಕಸ್ಟಡಿ ಚಾನ್ಸಸ್ ಬಹಳ ಕಡಿಮೆ ಇದೆ. ಜೆಸಿಗೆ ಕೊಡಬಹುದು, ಅಂದ್ರೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ. ಈ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸೊ ಕಸ್ಟಡಿ ಅಂತೂ ಅಂತ್ಯವಾಗಿದೆ. ಹೀಗಾಗಿ ಮತ್ತೆ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಕೆಲಸ ಎಸ್ಐಟಿ ಅಧಿಕಾರಿಗಳಿಂದ ಆಗ್ಲಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಈ ಸಾರಿ ಆತನನ್ನ ಕಸ್ಟಡಿಗೆ ಕೇಳೋದು ಕೂಡ ಡೌಟ್. ಹೀಗಾಗಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕಳಿಸಿಕೊಡಲಾಗುತ್ತೆ. ಜೆಸಿ ಕಸ್ಟಡಿಗೆ ಆತನನ್ನ ನೀಡಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿಗೆ ಆತನನ್ನು ನೀಡಿದ್ರೆ ಬಹುಶಃ ಮತ್ತೆ 14 ದಿನ ನೀಡುವ ಚಾನ್ಸಸ್ ಇರುತ್ತೆ. 14 ದಿನಗಳ ಕಾಲ ನ್ಯಾಯಾಂಗ. ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ, ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಮತ್ತೆ ಎಸ್ಐಟಿ ಕಸ್ಟಡಿನ ಇನ್ನಷ್ಟು ದಿನ ಮತ್ತೆ ಎಸ್ಐಟಿ ಕಸ್ಟಡಿಗೆ ನೀಡಲಾಗುತ್ತಾ? ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಜಡ್ಜ್ ಮುಂದೆ ಚಿನ್ನಯ್ಯನನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಸೊ ಈ ವಿಚಾರದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಇನ್ನಷ್ಟು ದಿನ ಕಸ್ಟಡಿಗೆ ತಗೋಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳೋ ಚಾನ್ಸಸ್ ಇದೆ ಎಸ್ಐಟಿ ಅಧಿಕಾರಿಗಳು. ಸೊ ಎಸ್ಐಟಿ ಕಸ್ಟಡಿ ಅಂತ್ಯ ಆಗಿರುವ ಹಿನ್ನೆಲೆ ಮತ್ತೆ ಎಸ್ಐಟಿ ಕಸ್ಟಡಿಗೆ ಹೋಗ್ತಾನ ಈ ಬುರುಡೆ ಮನುಷ್ಯ. ಎಸ್ಐಟಿ ಅಧಿಕಾರಿಗಳಿಂದ ಚಿನ್ನಯ್ಯನಿಗೆ ವೈದ್ಯಕೀಯ ಪರೀಕ್ಷೆ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯಲ್ಲಿ. ಇದಾದ ಮೇಲೆ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ ಈ ಚಿನ್ನಯ್ಯನನ್ನ. ಬಹುತೇಕ ಎಸ್ಐಟಿ ಕಸ್ಟಡಿಗೆ ಕೊಡೋದು ಡೌಟ್. ಜುಡಿಷಿಯಲ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಆತನನ್ನ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಎಸ್ಐಟಿ ಕಸ್ಟಡಿ ಚಾನ್ಸಸ್ ಬಹಳ ಕಡಿಮೆ ಇದೆ. ಜೆಸಿಗೆ ಕೊಡಬಹುದು, ಅಂದ್ರೆ ಜುಡಿಷಿಯಲ್ ಕಸ್ಟಡಿ, ನ್ಯಾಯಾಂಗ ಬಂಧನ. ಈ ನ್ಯಾಯಾಂಗ ಬಂಧನಕ್ಕೆ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಸೊ ಕಸ್ಟಡಿ ಅಂತೂ ಅಂತ್ಯವಾಗಿದೆ. ಹೀಗಾಗಿ ಮತ್ತೆ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತಹ ಕೆಲಸ ಎಸ್ಐಟಿ ಅಧಿಕಾರಿಗಳಿಂದ ಆಗ್ಲಿಕ್ಕಿದೆ. ಎಸ್ಐಟಿ ಅಧಿಕಾರಿಗಳು ಈ ಸಾರಿ ಆತನನ್ನ ಕಸ್ಟಡಿಗೆ ಕೇಳೋದು ಕೂಡ ಡೌಟ್. ಹೀಗಾಗಿ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕಳಿಸಿಕೊಡಲಾಗುತ್ತೆ.